ರಾಜ್ಯದಲ್ಲಿ ಭ್ರಷ್ಟಾಚಾರ ತಾಂಡವಾಡುತ್ತಿರುವಾಗ ಇದಕ್ಕೆ ಬಹುಶಃ ಇವತ್ತು ದೇಶದ ಎಲ್ಲ ರೀತಿಯ ರಾಜ್ಯಗಳನ್ನು ನೋಡಿದಾಗ ಎಲ್ಲ ಕಡೆಯೂ ಅನೇಕ ಪರೀಕ್ಷೆಗಳಲ್ಲಿ ಗೊಂದಲ ಆಗಿದೆ. ನಾವು ಗೊಂದಲಕ್ಕೆ ಇಲ್ಲ, ಗೊಂದಲ ಆಗಿದೆ. ಅಕಸ್ಮಾತ್ವಾದಂತಹ ಗೊಂದಲಕ್ಕೆ ಪರಿಹಾರ ಹುಡುಕುವಂತ ಕೆಲಸ ದೇಶದ ಪ್ರಧಾನಿ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ತ್ವರಿತ ನ್ಯಾಯಾಲಯಗಳನ್ನು ಮಾಡುವಂತ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಯಾವುದೇ ಆಗಲಿ, ಯಾರೇ ತಪ್ಪು ಮಾಡಲಿ ಅವರಿಗೆ ಶಿಕ್ಷೆ ಆಗಬೇಕು ಎಂಬುದು ಪ್ರಧಾನಿಯವರ ಉದ್ದೇಶ. ಅದಕ್ಕಾಗಿ ಇಂತಹ ಸಮಯದಲ್ಲಿ ನಾವು ಪ್ರಧಾನಿಯವರನ್ನು ಕೈ ಬಲಪಡಿಸಬೇಕಾಗಿದೆ. ಕೇಂದ್ರ ಸರ್ಕಾರ ಬರುವಂತೆ ನಿಲ್ಲಬೇಕಾಗಿದೆ. ಇಂತಹ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಭ್ರಷ್ಟಾಚಾರ ತಾಂಡಾಡ್ತಾ ಇದೆ. ಅದಕ್ಕಾಗಿ ಇಂತಹ ಸಂದರ್ಭದಲ್ಲಿ ನಾವೆಲ್ಲ ಇವತ್ತು ನಾವು ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿಯವರನ್ನ ನೆರವಿಗೆ ಬರಬೇಕಾಗಿದೆ. ಅವರ ಕೈ ಬಲಪಡಿಸಬೇಕಾಗಿದೆ. ದೇಶ ವಿರೋಧಿಗಳನ್ನು ಹತ್ತಿಕ್ಕುವಂತ ಕೆಲಸ ನಾವು ಮಾಡಬೇಕಾಗಿದೆ. ಅದಕ್ಕಾಗಿ ಇಂತಹ ಸಂದರ್ಭದಲ್ಲಿ ನಾವೆಲ್ಲ ಒಟ್ಟಾಗಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಪ್ರತಿಭಟನೆ ಉದ್ದೇಶ ದೇಶ ದೇಶ ವಿರೋಧಿಗಳಿಗೆ ಬಹಿಷ್ಕಾರ ಹಾಕುವ ವಿದ್ಯಾರ್ಥಿಗಳ ಹೆಸರಿನಲ್ಲಿ ವಿದ್ಯಾರ್ಥಿಗಳನ್ನು ಬಳಸಿಕೊಂಡು ದೇಶದಲ್ಲಿ ನಿಲ್ಲಬೇಕಾಗಿದೆ. ಇಂತಹ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದಲ್ಲಿರ್ಬೋದು ಯಾವ ದೇಶ ವಿರೋಧಿಗಳಿಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಇವತ್ತು ಬಿಜಾಪುರ ಜಿಲ್ಲೆಯಿಂದ ಭಾರತೀಯ ಜನತಾ ಪಕ್ಷದ ನಮ್ಮ ಜಿಲ್ಲೆಯ ಅಧ್ಯಕ್ಷರ ಒಳಗೊಂಡು ಮಾಜಿ ಶಾಸಕರಿರ್ಬೋದು, ನಮ್ಮ ಭಾರತೀಯ ಜನತಾ ಪಕ್ಷದ ಎಲ್ಲ ಕಾರ್ಯಕರ್ತರ ಇವತ್ತು ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿಜಿಯವರು ಇವತ್ತು ನಮ್ಮ ದೇಶದ 2014ರಿಂದ ಇಲ್ಲಿವರೆಗೆ ದೇಶಕ್ಕೆ ಒಳ್ಳೆಯ ಕೊಡುಗೆಯನ್ನು ಕೊಟ್ಟಂಥ ಧೀಮಂತ ನಾಯಕ. ಆದರೆ ಇವತ್ತು ಇವತ್ತು ಎಕ್ಸಾಮ್ದಲ್ಲಿ ಇವತ್ತು ಪತ್ರಿಕೆಯನ್ನು ಸೋರಿಕೆ ಆಗಿದೆ ಅಂತೇಳಿ ಇವತ್ತು ಕಾಂಗ್ರೆಸ್ ಪಕ್ಷದ ಏನು ನಾಯಕರು ರಾಹುಲ್ ಗಾಂಧಿಯವರು ಮತ್ತು ರಾಹುಲ್ ಗಾಂಧಿಯವರ ಸಹೋದರಿಯವರು ಎಲ್ಲರೂ ಕೂಡಿ ಇವತ್ತು ಅವರಿಗೆ ಕಾಂಗ್ರೆಸ್ನವರಿಗೆ ಎಲ್ಲಿ ಹೋಗಲಿಕ್ಕೆ ಜಾಗ ಇಲ್ಲ, ಯಾವುದೂ ಅಧಿಕಾರ ಇಲ್ಲ, ಹತಾಶರಾಗಿ ಇವತ್ತು DK ಶಿವಕುಮಾರ್ ಸಾಹೇಬರ ನೇತೃತ್ವದಲ್ಲಿ ಇವತ್ತು ಹೋರಾಟವನ್ನು ಮಾಡಿದರು. ಆ ಹೋರಾಟ ಮಾಡಲಿಕ್ಕೆ ಉದ್ದೇಶ ಏನದ? ಇಡೀ ಭಾರತೀಯ ಜನತಾ ಪಕ್ಷ ಅಧಿಕಾರ ಬಂದ ಸಂದರ್ಭದಲ್ಲಿ ಕೂಡ ಎಲ್ಲಿ ಒಂದು ಕಪ್ಪು ಚಿಕ್ಕೆ ಹಚ್ಕೊಳ್ಳತಕ್ಕಂಥ ಯಾವುದಾದ್ರೂ ಸರ್ಕಾರ ಇದ್ದರೆ ಅದು ಭಾರತೀಯ ಜನತಾ ಪಕ್ಷ ಸರ್ಕಾರ. ಇವತ್ತು ಕರ್ನಾಟಕದಲ್ಲಿ ಎಷ್ಟೊಂದು ಹಗರಣಗಳನ್ನು ಮಾಡಿದರು, KPCC ಒಳಗೆ ಎಷ್ಟು ಹಗರಣಗಳನ್ನು ಮಾಡಿದರು, ಇವೆಲ್ಲನೂ ಮುಚ್ಚಿ ಹಾಕಿದ್ರು. SC ST ಇರ್ತಕ್ಕಂಥ ದುಡ್ಡನ್ನು ಎತ್ತಿ ಹಾಕಿದ್ರು. ಅವಾಗ ಇವರು ಕಾಂಗ್ರೆಸ್ನವ್ರಿಗೆ ಎತ್ತಾಗಿ ಅವರು ಕರ್ನಾಟಕ ನೋಡಲಿಲ್ಲ. ಆದರೆ ಇವತ್ತು ಆ ನೀಟ್ ಎಕ್ಸಾಮ್ದಲ್ಲಿ ಇವತ್ತು ಯಾರು ತಪ್ಪಿಸ್ತರದಾರ ಆ ತಪ್ಪಿಸ್ತರ ಮೇಲೆ ನಾವು ಕ್ರಮ ತಕ್ಕೊಳ್ಳೋದು ಈಗಾಗಲೇ ನಾವು ಮಾಡ್ತೀವಿ ಅಂತಕ್ಕಂಥ ಒಂದು ಧೈರ್ಯದಿಂದ ನಮ್ಮ ದೇಶದ ಪ್ರಧಾನಮಂತ್ರಿ ಹೇಳಿದ್ರು ಕೂಡ ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ ಇವತ್ತು ಕಪ್ಪು ಚಿಕ್ಕೆಯನ್ನು ಹಾಸ್ತಕ್ಕಂಥ ಕಾಂಗ್ರೆಸ್ನವರು ಇವತ್ತು ಮಾಡ್ಲಿಕ್ಕೆ ಇಡೀ ದೇಶದಲ್ಲಿ ಇವತ್ತು ಬಹಳ ಹೆಮ್ಮೆಯಿಂದ ಹೇಳಬೇಕಾಗ್ತದೆ. 51,000 ಇವತ್ತು ಮೆಡಿಕಲ್ ಕಾಲೇಜು ಇವತ್ತಿನ ದಿನಮಾನಗಳಲ್ಲಿ 1,36,00,000 ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷ ಸರ್ಕಾರ ಮಾಡ್ತಾರೆ. ಆದರೆ ಕಾಂಗ್ರೆಸ್ನವರು ಮಾಡಿದ್ದೇನೋ ಇಲ್ಲಿವರೆಗೆ ಇವತ್ತು ಅನೇಕ ಕೆಲಸಗಳನ್ನು ಮಾಡಿದ್ರು ಕೂಡ ಎಷ್ಟೋ ಆತ್ಮಹತ್ಯೆ ಮಾಡ್ಕೊಂಡಿರ್ಬೇಕು. ನೀಟ್ ಇವತ್ತು ಯಾರು ಸೋತು ಎಕ್ಸಾಮಲ್ಲಿ ಫೇಲ್ ಆಗಿರ್ಬೇಕು. ಆದರೆ ಯಾರು ತಪ್ಪಿಸ್ತಾರ ಅವ್ರನ್ನ ಇಮಿಡಿಯೇಟ್ಲಿ ಬಂದ್ ಮಾಡಬೇಕು, ಅವ್ರನ್ನ ಬಂಧನ ಮಾಡಬೇಕು ಅಂತಕ್ಕಂಥ ಅವ್ರ ಮೇಲೆ ಕ್ರಮ ತಕ್ಕೋಬೇಕಂತಕ್ಕಂಥ ಈಗಾಗಲೇ ಒಂದು ನಿರ್ಧಾರವನ್ನು ನಮ್ಮ ಕೇಂದ್ರ ಸರ್ಕಾರ ಈಗಾಗಲೇ ಮಾಡಿದೆ. ಆದರೆ ಇವತ್ತು ನಮ್ಮ ಪಕ್ಷದ ಶಾಸಕರು ಇವತ್ತು ಹೋರಾಟ ಮಾಡ್ಲಿಕ್ಕೆ ಹೋದರೆ ಕಾಂಗ್ರೆಸ್ನವರು ತತ್ತಿ ಹೋಗಿದ್ದಾರೆ. ಅವ್ರು ತತ್ತಿ ಹೋಗಿತ್ತು ಅಂತ ಹೇಳಿ ಕೆಲಸವನ್ನು ಈಗಾಗಲೇ ನಮ್ಮ ಕಾಂಗ್ರೆಸ್ನವ್ರು ಮಾಡ್ತಾರೆ. ಈಗಾಗಲೇ ನಿಮ್ಗೆ ಗೊತ್ತಿದೆ, ಇವತ್ತು ದುಡ್ಡು ಕೊಟ್ಟು ಬೇರೆ ವಿದ್ಯಾರ್ಥಿಗಳನ್ನು ಕರ್ಕೊಂಡು ಬಂದು ಅವ್ರನ್ನ ಹೋರಾಟ ಮಾಡಲಿಕ್ಕೆ ಹಚ್ತಾರೆ. ಆದರೆ ಅಲ್ಲೇ ಇರ್ತಕ್ಕಂಥ ನೀಟ್ನಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳು ನಾವು ಒಳ್ಳೆಯ ಅಂಕವನ್ನು ಪಡೆದಿದ್ದೀವಿ, ನಮ್ಗೆ ಯಾವುದೂ ತೊಂದರೆ ಇಲ್ಲ, ಇದು ಯಾವುದೂ ನಮ್ಗೆ ಪ್ರಶ್ನೆ ಇಲ್ಲ ಅಂತಕ್ಕಂಥ ಒಂದು ಹೇಳಿಕೆಯನ್ನು ಒಬ್ಬ ಮಹಿಳೆ ಕೊಡ್ತಾರೆ. ಆದರೆ ಇವತ್ತು ಕಾಂಗ್ರೆಸ್ನವರು ಉದ್ದೇಶಪೂರ್ವಕವಾಗಿ ನಮಗೆ 2028 ಚುನಾವಣೆ ಹತ್ತಿರ ಬರತಕ್ಕಂಥ ಸಂದರ್ಭದಲ್ಲಿ ಉದ್ದೇಶಪೂರ್ವಕವಾಗಿ ಭಾರತೀಯ ಜನತಾ ಪಕ್ಷ ಹೆಸರನ್ನ ಕೆಡಿಸಬೇಕಂತಕ್ಕಂಥ ಪ್ರಯತ್ನ ನೀವು ಮಾಡಿದರೆ ಅದು ಯಾವ ಕಾಲಕ್ಕೂ ಸಾಧ್ಯ ಆಗಂಗಿಲ್ಲ ಅಂತಕ್ಕಂಥ ಮಾತನ್ನ ಹೇಳಿಕೆ ಯಾವುದು ಭಾರತೀಯ ಜನತಾ ಪಕ್ಷ ಕಾರ್ಯಕರ್ತರು ಯಾವುದಕ್ಕೂ ಹಿಂದೆ ಹಾಕೋದಿಲ್ಲ. ಇವತ್ತು ನಮ್ಮ ದೇಶದ ಪ್ರಧಾನಮಂತ್ರಿ ಹಿಂದೆ ಸಾಕಿ ನಾವೆಲ್ಲ ಹಿಂದೆ ಇರ್ತೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ನಾನು ಬಯಸ್ತೇನೆ.
ಆ ದಿಶೆಯಲ್ಲಿ ಏನಾದರೂ ಕಾಂಗ್ರೆಸ್ ಇದೇ ರೀತಿ ಮಾಡಿದ್ರೆ ಇಡೀ ಜಿಲ್ಲೆಯಾದಂಥ ಇಡೀ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷ ದೊಡ್ಡ ಪ್ರಮಾಣದಲ್ಲಿ ನಾವು ಹೋರಾಟವನ್ನು ಮಾಡಬೇಕಾಗ್ತದೆ. ಎಚ್ಚರಿಕೆ ಗಂಟೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇದು ಏನೋ ಹೋರಾಟ ಮಾಡಲಿಕ್ಕೆ ಇದಕ್ಕೆ ನಾವು ಮುಟ್ಟುಗೋಲು ಹಾಕಬೇಕು. ಇಲ್ಲಾಂದ್ರೆ ನಾವು ಮುಂದಿನ ದಿನಮಾನಗಳಲ್ಲಿ ನಾವು ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷ ಬಿಜಾಪುರದ ಜಿಲ್ಲಾ ಘಟಕದ ವತಿಯಿಂದ ಸನ್ಮಾನ್ಯ ಮೋದಿಜಿ ಅವರನ್ನು ಬೆಂಬಲಿಸಿ ಮತ್ತು ಇವತ್ತೇನು ಈ ಒಂದು CJP ಪಕ್ಷ ಅಂತೇಳಿ ಹೇಳಿಕೊಂಡು ಮೋದಿಜಿಯವರ ವಿರುದ್ಧ ಅನಾವಶ್ಯಕರವಾಗಿ ಒಂದು ಪ್ರತಿಭಟನೆಯನ್ನು ಮಾಡತಕ್ಕಂತಹ ಏನು ಒಂದು ಅವರ ಕೆಲಸ ಇವತ್ತು ಅದನ್ನು ವಿರೋಧಿಸಲಿಕ್ಕೆ ನಾವೆಲ್ಲರೂ ನಮ್ಮ ಜಿಲ್ಲಾಧ್ಯಕ್ಷರಾದಂತಹ ಮುರಲಿಂಗಪ್ಪ ಅಂಗಡಿಯವರ ನೇತೃತ್ವದೊಳಗೆ ಮತ್ತು ನಮ್ಮ ಹಿರಿಯ ಎಲ್ಲ ಭಾರತೀಯ ಜನತಾ ಪಕ್ಷದ ಮುಖಂಡರ ಒಂದು ನೇತೃತ್ವದೊಳಗೆ ಈ ಪ್ರತಿಭಟನೆಯನ್ನು ಹಾಕಿಕೊಂಡಿದ್ದೀವಿ. ನಮಗೆಲ್ಲ ಗೊತ್ತಿದೆ, ನರೇಂದ್ರ ಮೋದಿಜಿ ಅವರು ಈ ದೇಶದ ಸಲುವಾಗಿ 2014ರಿಂದ ಇವತ್ತಿನವರೆಗೂ ಯಾವ ರೀತಿಯಾದಂತಹ ಒಂದು ಸಮರ್ಥವಾದಂತಹ ಆಡಳಿತವನ್ನು ಕೊಟ್ಟಿದ್ದಾರೆ ಅಂತಕ್ಕಂಥದ್ದು. ಇವತ್ತು ಕಾಂಗ್ರೆಸ್ ತನ್ನ 70 ವರ್ಷಗಳ ಅಧಿಕಾರದ ಅವಧಿ ಒಳಗೆ ಏನು ಮಾಡಿದೆ, ಮೋದಿಜಿ ಅವರು ತಮ್ಮ 12 ವರ್ಷ ಆಡಳಿತದೊಳಗೆ ಏನು ಮಾಡಿದ್ದಾರೆ ಅದನ್ನು ನೀವು ಸ್ವಲ್ಪ ಕುಲಂಕುಷವಾಗಿ ನೋಡಿದರೆ ಎಲ್ಲ ಇವತ್ತು ಜಗತ್ತಿನಲ್ಲಿಯೇ ಭಾರತವನ್ನು ಒಂದು ವಿಶ್ವಗುರು ಸ್ಥಾನಕ್ಕೆ ಒಯ್ಯುವಲ್ಲಿ ನಮ್ಮ ಪ್ರಧಾನಮಂತ್ರಿಗಳು ಯಶಸ್ವಿಯಾಗಿದ್ದಾರೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಮತ್ತು ಇವತ್ತು ಜಂತರ್ ಮಂತರದೊಳಗೆ ಈ ಒಂದು CJP ಪಕ್ಷದ ಕಾರ್ಯಕರ್ತರು ವಿದ್ಯಾರ್ಥಿಗಳನ್ನು ನೆಪದಲ್ಲಿ ಇಟ್ಟುಕೊಂಡು, ಅಂದರೆ ನೀಟಿನಲ್ಲಿ ಪೇಪರ್ ಸೋರಿಕೆ ಆಗಿದೆ ಅಂತಕ್ಕಂತಹ ಒಂದು ನೆಪವನ್ನು ಇಟ್ಟುಕೊಂಡು ಹೋರಾಟದ ಒಂದು ನೀವು ರೂಪರೇಷೆಯನ್ನು ನೋಡಿದರೆ ಅದು ಬಹಳ ಭಯಾನಕ ಅನಿಸ್ತದೆ. ದೇಶದ ಭದ್ರತೆಗೆ ಅದು ಒಂದು ರೀತಿ ಅಪಾಯಕಾರಿಯಾಗಿದೆ ಅಂತೇಳಿ ಹೇಳ್ಬೋದು. ಮತ್ತು ಇವತ್ತು ಆ ಒಂದು ಆಂದೋಲನಕ್ಕೆ ಇವತ್ತು ಏನಾಗ್ತಾ ಇದೆ ಅಂದರೆ ಈ ಒಂದು ಭಯೋತ್ಪಾದಕರ ಒಂದು ಬೆಂಬಲ ಬರ್ತಾ ಇದೆ. ಈ ಒಂದು ಕೆನಡಾದೊಳಗಿನ ಬೆನ್ನು ಈ ಖಲಿಸ್ತಾನಿ ಅವನು ಇವತ್ತು 95 ಲಕ್ಷ ರೂಪಾಯಿಯನ್ನು ಈ ಒಂದು ಹೋರಾಟಕ್ಕೆ ಕೊಡ್ತೀನಿ ಅಂತೇಳಿ ಘೋಷಣೆ ಮಾಡಿದ್ದಾರೆ. ಮತ್ತು ಈ ಒಂದು ಮಧ್ಯ ಏಷ್ಯಾದೊಳಗಿರ್ತಕ್ಕಂತಹ ರಾಷ್ಟ್ರಗಳಿಂದಲೂ ಕೂಡ ಒಂದು ಎಲ್ಲ ಹಣದ ವ್ಯವಸ್ಥೆ ಆಗ್ತಾ ಇದೆ. ಮತ್ತು ಈ ಒಂದು ಹೋರಾಟವನ್ನು ಸಂಪೂರ್ಣವಾಗಿ ದೇಶ ವಿರೋಧಿ ಒಂದು ಹೋರಾಟವನ್ನು ಮಾಡಿ ನರೇಂದ್ರ ಮೋದಿಜಿ ಅವರಿಗೆ ಒಂದು ಅಭದ್ರತೆಯ ಒಂದು ವಾತಾವರಣ ಸೃಷ್ಟಿಸಬೇಕು. ನೇಪಾಳ ಆಗಲಿ ಅಥವಾ ಶ್ರೀಲಂಕಾದೊಳಗೆ, ಬಾಂಗ್ಲಾದೇಶದೊಳಗೆ ಯಾವ ರೀತಿಯಾದಂಥ ಪರಿಸ್ಥಿತಿ ಆಗಿದೆ ಅದನ್ನು ಇಲ್ಲಿ ಭಾರತದೊಳಗೆ ಮಾಡಬೇಕಂತಕ್ಕಂಥ ಉದ್ದೇಶವನ್ನು ಈ ಒಂದು ಏನು CJP ಪಕ್ಷದವರು ವಿಚಾರ ಇಟ್ಕೊಂಡಿದ್ದಾರೆ. ಆದರೆ ನರೇಂದ್ರ ಮೋದಿಜಿ ಅವರಾಗಲಿ ನಮ್ಮ ಅಮಿತ್ ಶಾ ಅವರು ಅಷ್ಟು ಹಗುರವಾಗಿ ಬಿಡೋದಿಲ್ಲ. ಮತ್ತು ಇವತ್ತು ಈ ಒಂದು ದೇಶದ ಒಂದು ಭದ್ರತೆ ಇದನ್ನು ಗಮನದಲ್ಲಿಟ್ಟುಕೊಂಡು ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷದ ಎಲ್ಲ ಕಾರ್ಯಕರ್ತರು ಕೂಡ ಮೋದಿಜಿಯವರ ಬೆಂಬಲವಾಗಿ ನಾವು ಇವತ್ತು ಹೋರಾಟಕ್ಕೆ ಇಳಿದಿದ್ದೀವಿ. ಮತ್ತು ಈ ಒಂದು ನಮ್ಮ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಇವತ್ತು ಒಂದು ವಾರ್ನಿಂಗ್ನೂ ಕೂಡ ಕೊಟ್ಟಿದ್ದೀವಿ. ಇನ್ನು ಮುಂದೆ ಏನಾದರೂ ಈ ರೀತಿಯಾದಂಥ ಹೋರಾಟವನ್ನು ಮಾಡಿದರೆ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಮತ್ತು ನಮ್ಮ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಎಲ್ಲರೂ ಸೇರಿ ಮೋದಿಜಿಯವರನ್ನು ಬೆಂಬಲಿಸಿ ಈ CJP ಅವರ ವಿರುದ್ಧವಾಗಿ ನಾವು ಕೂಡ ಒಂದು ಹೋರಾಟವನ್ನು ಮಾಡ್ತೀವಿ ಅಂತಕ್ಕಂತಹ ಒಂದು ಯೋಜನೆಯನ್ನು ನಾವು ಕೂಡ ಹಾಕ್ಕೊಂಡಿದ್ದೀವಿ. ಹೀಗಾಗಿ ಈ ಒಂದು ಹೋರಾಟವನ್ನು ಇಲ್ಲಿಗೆ ಬಿಟ್ಟು ಇವತ್ತು ಆ ಒಂದು ಪೇಪರ್ ಲೀಕ್ ಆಗಿದ್ರ ಬಗ್ಗೆ ಈಗಾಗಲೇ ಮೋದಿಜಿಯವರು ಕೂಡ ಹೇಳಿದ್ದಾರೆ. ಮಕ್ಕಳ ಭವಿಷ್ಯ ನನಗೆ ಬಹಳ ಮುಖ್ಯದ ಮತ್ತು ಯಾರೋ ಅದನ್ನು ಮಾಡಿದ್ದಾರೆ ಅದ್ರ ಬಗ್ಗೆ ಕ್ರಮ ತೆಗೆದುಕೊಳ್ಳಲಿಕ್ಕೆ ಈಗಾಗಲೇ ಏನೋ ಆದೇಶ ಆಗಿದೆ. ಇಷ್ಟೆಲ್ಲ ಆದಾಗೂ ಕೂಡ ನೀವು ಯಾವ ಕಾರಣಕ್ಕಾಗಿ ಇದನ್ನು ಮುಂದುವರಿಸ್ತಾ ಇದ್ದೀರಿ, ನಿಮ್ಮ ಉದ್ದೇಶ ಏನು, ನಿಮ್ಮದು ದೇಶದ ಒಂದು ಅಭದ್ರತೆ ಇದನ್ನು ಮೂಡಿಸಬೇಕು ಅಂತಕ್ಕಂಥ ಉದ್ದೇಶದಿಂದ ದೇಶದೊಳಗೆ ಈ ರೀತಿಯಾದಂಥ ಹೋರಾಟವನ್ನು ನೀವು ಮಾಡ್ತಾ ಇದ್ದೀರಿ. ಇದನ್ನು ನಾವೆಲ್ಲ ಖಂಡಿಸ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿ ನಾನು
ನಮ್ಮ ಭಾರತೀಯ ಜನತಾ ಪಕ್ಷದ ವತಿಯಿಂದ ನರೇಂದ್ರ ಮೋದಿಜಿಯವರಿಗೆ ಬೆಂಬಲಿಸಿ ನಾವು ಒಂದೆರಡು ಮಾತುಗಳನ್ನು ನಮಸ್ಕಾರ. ಪ್ರತಿಭಟನೆಯನ್ನು ಹಮ್ಮಿಕೊಂಡಿರ್ತಕ್ಕಂಥ ನಮ್ಮ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಗುರುಲಿಂಗಪ್ಪ ಅಂಗಡಿಯವರಲ್ಲಿ ಅವರ ಒಂದು ನೇತೃತ್ವದಲ್ಲಿ ಭಾರತೀಯ ಜನತಾ ಪಕ್ಷದ ಬಿಜಾಪುರ ಜಿಲ್ಲೆಯ ಎಲ್ಲ ಮಂಡಲಗಳ ಪ್ರಮುಖರಲ್ಲಿ ಕಾರ್ಯಕರ್ತರಲ್ಲಿ ಭಾರತೀಯ ಜನತಾ ಪಕ್ಷದ ಅಭಿಮಾನಿಗಳಲ್ಲಿ ಈ ಒಂದು ಹೋರಾಟ ಭ್ರಷ್ಟ ಕಾಂಗ್ರೆಸ್ ವಿರುದ್ಧ ಹೋರಾಟ. ಇದು ಯಾಕಪ್ಪ ಅಂತ ಕೇಳಿದ್ರೆ ಕಾಂಗ್ರೆಸ್ ಅವರು ಎಷ್ಟು ಹತಾಶರಾಗಿದ್ದಾರೆ ಅಂತ ಕೇಳಿದ್ರೆ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು ಇಡೀ ಜಗತ್ತಿಗೆ ಅಲ್ಲ ವಿಶ್ವಕ್ಕೆ ಗುರು ಆಗಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರ ಒಂದು ಹೀನತೆಗೆ ತರಬೇಕು ಅನ್ನುವಂಥ ಒಂದು ಈ ಸರ್ಕಾರದಿಂದ ಕುಮ್ಮುಖದಿಂದ ಇರದ ಈ ಒಂದು ದಿಲ್ಲಿ ಒಳಗ ಅವರ ಒಂದು ವಿದ್ಯಾರ್ಥಿಗಳನ್ನು ತಗೊಂಡು ಗುಂಡಾಗಳನ್ನು ತಗೊಂಡು ಆ ಒಂದು ಕಾರ್ಯವನ್ನು ನಡೆಸಿದ್ದಕ್ಕಾಗಿ ನಮ್ಮ ಹೋರಾಟ ಈ ಒಂದು ಖಂಡಿಸಬೇಕಾಗ್ತದೆ. ಇಡೀ ಗುರುತದವರಿಗೆಲ್ಲ ನರೇಂದ್ರ ಮೋದಿಯವರಿಗೆ ಹ್ಯಾಂಗರ ಮಾಡಿ ಅವರ ಒಂದು ಹೆಸರು ಸುಮಾರು ಮಾಡಬೇಕು. ಬಹಳ ಮುಂದೆ ಹೋಲಕತ್ತದ ಜಗತ್ತ ನರೇಂದ್ರ ಮೋದಿಜಿ ಅವರಿಂದ ಹೇಳಿ ಅವ್ರಿಗೆ ಹೊಟ್ಟೆ ಉರಿದ ವಿದ್ಯಾರ್ಥಿಗಳನ್ನು ಮುಂದೆ ತಗೊಂಡು ಗುಂಡಾಗಳನ್ನು ಮುಂದೆ ತಗೊಂಡು ಅವರ ಒಂದು ಕಾರ್ಯವೈಖರಿಯನ್ನು ನಡೆಸೋದಕ್ಕೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಇಡೀ ದೇಶಾದ್ಯಂತ ನಾವು ಖಂಡಿಸಬೇಕಾಗ್ತದೆ. ಇವತ್ತು ದೇಶದೊಳಗೆ ನಮ್ಮ ಹೆಣ್ಣುಮಕ್ಕಳು, ನಮ್ಮ ರೈತಾಪಿ ವರ್ಗದವರು, ನಮ್ಮ ಎಲ್ಲ ಇಲಾಖೆ, ಇವತ್ತು ಪೊಲೀಸ್ ಇಲಾಖೆ ಹಿಡ್ಕೊಂಡು ಎಲ್ಲ ಇಲಾಖೆದವರು ಕೂಡ ನೆಮ್ಮದಿಯಾಗಿ ಬದುಕಬೇಕಪ್ಪ ಅಂತ ಕೇಳಿದ್ರೆ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರ ಘಂಟಾಘೋಷವಾಗಿ ಹೇಳಬೇಕಾಗ್ತದೆ. ಇವತ್ತು ಹೆಣ್ಣು ಮಕ್ಕಳು ನಡು ರಾತ್ರಿಯಲ್ಲಿ ನಮ್ಮ ದೇಶದೊಳಗೆ ತಿರುಗಾಡುವಂತ ಕಾಲಿದ್ದಿಲ್ಲ. ಇವತ್ತು ಹೆಣ್ಣು ಮಕ್ಕಳು ನೆಮ್ಮದಿಯಾಗಿ ತಿರುಗಾಡಬೇಕಪ್ಪ ಅಂತ ಕೇಳಿದ್ರೆ ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರಿಂದ ಹೇಳಿದ್ರೆ ಭಾಳ ಘಂಟಾಘೋಷವಾಗಿ ಹೇಳಬೇಕಾಗ್ತದೆ. ಆ ನಿಟ್ಟಿನೊಳಗೆ ಇವತ್ತು ದೇಶ ದ್ರೋಹಿ ಕೆಲಸ ಈ ಕಾಂಗ್ರೆಸ್ ಸರ್ಕಾರ ಮಾಡ್ಲಕತ್ತದ. ನೋಡ್ಲಕತ್ತೀರಿ ನೀವು, ನಮ್ಮ ರಾಜ್ಯದೊಳಗೆ 3 ವರ್ಷ ಆದರೂ ಕೂಡ ಇಂಥ ಬರಗಾಲ ಪರಿಸ್ಥಿತಿ ಆದರೂ ಕೂಡ ಯಾವ ಒಂದು ಲೆಕ್ಕಕ್ಕೆ ಇರಲಾರ್ದೆ ಯಾವ ಒಂದು ರೈತರಿಗೆ ಯಾವುದೋ ಒಂದು ಪಿಂಚಣಿ ಸೌಭಾಗ್ಯ ಇರ್ಬೋದು, ಎಲ್ಲ ಏನು ಅನುದಾನಗಳನ್ನು ಕೂಡ ಕಟ್ ಮಾಡಿರ್ತಕ್ಕಂಥದ್ದು ತಾವೆಲ್ಲ ನೋಡ್ತಾ ಇದ್ದೀರಿ. ಹೀಗಾಗಿ ಜನರ ಬದುಕು ಬಹಳ ದುಸ್ಥಿತಿಗೆ ಬಂದದ ಈ ಕಾಂಗ್ರೆಸ್ ಸರ್ಕಾರದಿಂದ. ಇವತ್ತು ನಾವಾದರೂ ಕೂಡ ಭಾರತೀಯ ಜನತಾ ಪಾರ್ಟಿ ಅಷ್ಟೇ ಅಲ್ಲ, ಇಡೀ ದೇಶನೇ ಇವತ್ತು ನೇರು ಸನ್ಮಾನ್ಯ ನರೇಂದ್ರ ಮೋದಿಜಿ ಅವ್ರ ಕಡೆ ಒಳ್ಳೆಯ ಒಬ್ಬ ಆಡಳಿತಗಾರ ಅಂತ ಹೇಳಿ ನಂಬಿ ಇವತ್ತು ಹೊಂಟಿದ್ದಾರೆ ಅನ್ನೋಂಥದ್ದು ತಾವೆಲ್ಲ ನೋಡ್ತೀರಿ. ಈ ಕಾಂಗ್ರೆಸ್ ಸರ್ಕಾರ ಎಷ್ಟೇ ಕುತಂತ್ರಗಿರಿ ಮಾಡಿದ್ರು ಕೂಡ ನಮ್ಮ ಭಾರತೀಯ ಜನತಾ ಪಕ್ಷದ ಒಬ್ಬ ನೇತೃತ್ವ ವಹಿಸಿಕೊಂಡಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರಿಗೆ ಯಾವ ಕಾಲಕ್ಕಾದ್ರೂ ಏನು ಆಗೋದಿಲ್ಲ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಿ, ಅಂತ ಒಬ್ಬ ದೇವಿ ಶಕ್ತಿ ಪುರುಷ ಇವತ್ತು ನಮ್ಮ ದೇಶಕ್ಕೆ ಹುಟ್ಟನ್ನೋಂಥದ್ದು ನಾವು ನೀವು ಕೂಡಿ ಹೆಮ್ಮೆ ತರುವಂಥ ವಿಷಯ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿ ಒಂದೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ದೇಶದಲ್ಲಿ ನೀಟ್ ಪರೀಕ್ಷೆ ಗೊಂದಲವನ್ನು ಏನಾಗಿದೆ, ಆ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನು ಮಾಡುವಂಥ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ನಮಗೆ ಅನ್ಯಾಯ ಆಗ್ಯದ ಅಂತೇಳಿ ನ್ಯಾಯ ಕೇಳೋದು ತಪ್ಪಂತ ಹೇಳಿ ನಾವು ಕೂಡ ಹೇಳಂಗಿಲ್ಲ. ನ್ಯಾಯ ಕೇಳಿ ಯಾವ ರೀತಿ ಕೇಳಬೇಕು, ಆ ವಿದ್ಯಾರ್ಥಿಗಳ ಜೊತೆಗೂಡಿ ಈ ಕಾಂಗ್ರೆಸ್ ಪಕ್ಷದವರು ಏನು ಹುನ್ನಾರ ನಡೆಸಿದ್ದಾರೆ ಅಂತಂದ್ರೆ ಆ ವಿದ್ಯಾರ್ಥಿಗಳನ್ನು ಮುಂದಿಟ್ಟು ಇವರು ಎಲ್ಲ ಕಾಂಗ್ರೆಸ್ ಪಕ್ಷದವರು ಏನೇನು ಥರ ಇವತ್ತು ಈ ದೇಶದಲ್ಲಿ ನಡೆದಿದೆ ಅಂತಂದ್ರೆ ಅಲ್ಲಿ ನೋಡ್ಬೋದು ನೀವು. ಆ ಪ್ರತಿಭಟನೆ ನಡೆಯುವಂಥ ಸಂದರ್ಭದಲ್ಲಿ ಏನು ನಮ್ಮ ಅಧಿಕಾರಿಗಳನ್ನು, ಪೊಲೀಸ್ ಅಧಿಕಾರಿಗಳನ್ನು ಕೂಡ ಯಾವ ರೀತಿಯಲ್ಲಿ ಹಲ್ಲೆ ಮಾಡಿದ್ದಾರೆ ಅಂದ್ರೆ ವಿದ್ಯಾರ್ಥಿಗಳಲ್ಲ ಅವರು ಕಾಂಗ್ರೆಸ್ಸಿನ ಒಂದು ಗುಂಡಾಗಳು, ಕಾಂಗ್ರೆಸ್ಸಿನ ಮತ್ತು ಆಮ್ ಆದ್ಮಿ ಪಾರ್ಟಿ ಬೇರೆ ಬೇರೆ ಪಕ್ಷದ ಒಂದು ಗುಂಡಾಗಳು. ಇದರ ಅರ್ಥ ಏನಂತಂದರೆ ಆ ವಿದ್ಯಾರ್ಥಿಗಳ ಏನು ನೀಟ್ ಪರೀಕ್ಷೆಯನ್ನು ಮುಂದಿಟ್ಕೊಂಡು ಏನು ಈ ದೇಶದಲ್ಲಿ ಅರಾಜಕತೆಯನ್ನು ಸೃಷ್ಟಿ ಮಾಡಬೇಕು ಅನ್ನುವ ಉದ್ದೇಶದಿಂದ ಈ ಕಾಂಗ್ರೆಸ್ ಪಾರ್ಟಿ ನಡೆಸಿದಂಥ ಈ ಏನು ಗುಂಡಾವರ್ತನೆಯನ್ನು ನಾವು ಭಾರತೀಯ ಜನತಾ ಪಾರ್ಟಿ ವತಿಯಿಂದ
ಇವತ್ತು ಉಗ್ರವಾಗಿ ಖಂಡಿಸ್ತಾ ಇದ್ದೇವೆ. ಬಂಧುಗಳೇ, ತಮಗೆ ಗೊತ್ತಿರುವ ಹಾಗೆ ಈ ದೇಶದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು ಏನು ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿದೆ ಅದನ್ನು ಸರಿಪಡಿಸುವಂಥ ಕೆಲಸ ನಾವು ಮಾಡ್ತೀವಿ ಅಂತ ಹೇಳಿದ ಮೇಲೂ ಕೂಡ ಏನು ಯಾರ್ಯಾರು ಇದಕ್ಕೆ ಕಾರಣ ಇದ್ದಾರೆ ಅಂಥೇಳಿ ಸುಮಾರು 13-14 ಜನರನ್ನು ಈಗಾಗಲೇ ಜೈಲಿನಲ್ಲಿ ಹಾಕಿದ್ದಾರೆ, ಅವರು ಬಂಧನ ಮಾಡಿದ್ದಾರೆ. ಅದು ಮುಂದೇನದ ಕೂಲಂಕುಷವಾಗಿ ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿದ್ರು ಕೂಡ. ಮತ್ತು ಆಮೇಲೆ ಮೋದಿಯವರು ಏನು ಹೇಳಿದ್ದಾರೆ ಅಂತಂದರೆ ಯುವ ಜನತೆ ನಮ್ಮ ದೇಶಕ್ಕೆ ಮೊದಲ ಆದ್ಯತೆ ನಾವು ಯುವ ಜನತೆ ಕೊಡ್ತೇವೆ ಅಂತ ಕೂಡ ನಮ್ಮ ದೇಶದ ಪ್ರಧಾನಮಂತ್ರಿಯವರು ಹೇಳಿದ್ದಾರೆ. ಬಂಧುಗಳೇ, ನಾನು ಇಷ್ಟೇ ಹೇಳಕ್ಕೆ ಬಯಸ್ತೀನಿ, ಏನು ರಾಹುಲ್ ಗಾಂಧಿಯವರು ದೇಶದಲ್ಲಿ ಈ ಹೋರಾಟದಲ್ಲಿ ಏನು ಈ ಗುಂಡಾವರ್ತನೆಯನ್ನು ತೋರ್ತಾ ಇದ್ದಾರೆ, ಇಲ್ಲಿಯೂ ಕೂಡ ಕರ್ನಾಟಕ ಸರ್ಕಾರದಲ್ಲಿ KPSC ಹಗರಣ ಆಗಿದೆಯಲ್ಲ, ಯಾಕೆ ಇಲ್ಲಿ ಹೋರಾಟ ಮಾಡ್ತಾ ಇಲ್ಲ ಅವರು ಕಾಂಗ್ರೆಸ್ದವರು? ಇಲ್ಲಿನೂ ಕೂಡ ಮಾಡಬೇಕಲ್ಲ, ಅವ್ರದೇ ಸರ್ಕಾರ ಇದೆ, ಅವರೇ ಹಗರಣ ಮಾಡಿದ್ದಾರೆ, ಇಲ್ಲಿನೂ ಕೂಡ ಹೋರಾಟ ಮಾಡಿರಿ. ಯಾಕೆ ಮಾಡೋಂಗಿಲ್ಲ? ಅದನ್ನೇ ಯಾಕೆ ಇಟ್ಟಕೊಂಡು ನೀವು ಇದನ್ನು ಮಾಡ್ತೀರಿ? ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡುವಂಥ ಒಂದು ನಮ್ಮ ದೇಶದ ಪ್ರಧಾನಮಂತ್ರಿಯಾದ ನರೇಂದ್ರ ಮೋದಿಯವರು ಮಾಡ್ತೀವಿ ಅಂತ ಈಗಾಗಲೇ ಹೇಳಿದ್ದಾರೆ, ಇನ್ನು ಮುಂದೆ ಮಾಡ್ತಾರೂ ಕೂಡ. ನಮಗೂ ಕೂಡ ಭರವಸೆ ಇದೆ. ಹೋರಾಟ ಮಾಡಿರಿ, ಬೇಡ ಅಂತ ಹೇಳಂಗಿಲ್ಲ ನಾವು. ನೀವು ಅವ್ರಿಗೆ ಸಾಥ್ ಕೊಡ್ರಿ, ನ್ಯಾಯ ಕೇಳ್ರಿ. ಆದರೆ ಗುಂಡಾವರ್ತನೆ ಮಾಡೋದು ಎಷ್ಟು ಸರಿ ನಿಮ್ಮದು? ಪೊಲೀಸ್ ಜೀಪ್ಗಳ ಮೇಲೆ ಕಲ್ಲು ಹೊಡಿತೀರಿ, ಪೊಲೀಸರಿಗೆ ಶಿಕ್ಷಕಂಗೆ ಹೊಡಿತೀರಿ, ಏನು ಬೇಕಾಗದಂಗೆ ಮಾತಾಡ್ತೀರಿ, ಹಿಂದೂ ಧರ್ಮದ ಬಗ್ಗೆ ಮಾತಾಡ್ತೀರಿ, ರಾಮ ಮಂದಿರ ಬಗ್ಗೆ ಮಾತಾಡ್ತೀರಿ, ರಾಮನ ಬಗ್ಗೆ ಮಾತಾಡ್ತೀರಿ. ಏನು ಉದ್ದೇಶ ನಿಮ್ಮದು? ನೀವು ಈ ಹೋರಾಟ ಮಾಡಬೇಕಾದ್ರೆ ನೀಟ್ ವಿಷಯ ಇಟ್ಕೊಂಡು ಮಾಡಿರಿ. ನೀವು ಏನೇನೋ ಮಾತಾಡ್ತೀರಿ, ಅದೇನು ಬೇರೆ ಬೇರೆ ದೇಶಗಳಲ್ಲಿ ನಡೆದಿದ್ದಲ್ಲ, ಶ್ರೀಲಂಕಾದಲ್ಲಿ ಆದಂಥ ಇಲ್ಲಿನೂ ಮಾಡ್ತೀವಿ, ನಮ್ಮ ಬಾಂಗ್ಲಾದೇಶದಲ್ಲಿ ಆದಂಥದ್ದು, ಆಮೇಲೆ ನೇಪಾಳದಲ್ಲಿ ಆಗಂಗ ಇಲ್ಲಿನೂ ಕೂಡ ನಾವು ಮಾಡ್ತೀವಿ ಅಂತ ಹೇಳ್ತೀರಿ. ನಿಮ್ಮ ಉದ್ದೇಶ ಏನದ? ಪಾರ್ಲಿಮೆಂಟ್ ಬೆಂಕಿ ಹಚ್ತೀವಿ ಅಂತ ಹೇಳ್ತೀರಿ. ಏನು ಕಾರಣ? ಉದ್ದೇಶ ಏನು ನಿಮ್ಮದು? ಅಂದರೆ ವಿದ್ಯಾರ್ಥಿಗಳ ಪರವಾಗಿ ಹೋರಾಟ ಅಲ್ಲ ನಿಮ್ಮದು. ಈ ದೇಶದಲ್ಲಿ ಅರಾಜಕತೆ ಸೃಷ್ಟಿ ಮಾಡಬೇಕು ಅನ್ನೋ ಉದ್ದೇಶದಿಂದ ತಾವೆಲ್ಲ ಈ ಥರ ಮಾಡ್ತಾ ಇದ್ದೀರಲ್ಲ, ಇದಕ್ಕೆ ನಾವು ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಇಡೀ ದೇಶದಲ್ಲಿ ನಾವು ಖಂಡನೆಯನ್ನು ಮಾಡ್ತೀವಿ. ಮಹಿಳೆಯರ ಬಗ್ಗೆ ಮತ್ತು ವಿದ್ಯಾರ್ಥಿಗಳ ಬಗ್ಗೆ ಎಷ್ಟೊಂದು ಕಾಳಜಿ ಉಳ್ಳೋರು ಅದಾರಂದ್ರೆ ಪ್ರಧಾನಿಯವರು ಮಹಿಳೆಯರಿಗೆ ಒಂದು ಎಲ್ಲ ರೀತಿಯಲ್ಲಿ ಮಹಿಳೆಯರಿಗೆ ಒಂದು ಸಂರಕ್ಷಣೆ ಮತ್ತು ಆಡಳಿತದಲ್ಲಿ ಕೂಡ ಮಹಿಳೆಯರು ಮುಂದೆ ಬಂದಿದ್ದು ನಮ್ಮ ಮೋದಿಜಿಯವ್ರ ಕಾಲಕಿದ್ದಿಯಲ್ಲಿ. ಅಂಥದ್ರಲ್ಲಿ ಇವ್ರಿಗೆಲ್ಲಾನು ಕೂಡ ಕಾಂಗ್ರೆಸ್ದವ್ರಿಗೆ ಅದನ್ನು ಸಹಿಸ್ಕೊಳ್ಳೋಕ್ಕಾಗ್ತಿಲ್ಲ. ಏನಾದರೂ ಮಾಡಿ ಅವ್ರ ಹೆಸರು ಕೆಡಿಸ್ಬೇಕಂತ ಹೇಳಿ ಹೊಂಟ್ರೆ ಅದು ಯಾವ ಕಾಲಕ್ಕೂ ಸಾಧ್ಯ ಇಲ್ಲ. ನಾವು ಹೆಣ್ಮಕ್ಳೆಲ್ಲ ತಿಳ್ಕೊಳ್ಳೋದು ಏನಪ್ಪ ಅಂದ್ರೆ ಮೋದಿಜಿಯವರು ನಮ್ಮ ದೇಶನ ಸುಧಾರಣೆ ಮಾಡಕ್ಕೆ ಬಂದಿರೋ ಒಂದು ದೈವಿ ಪುರುಷ ಅಂತಲೇ ನಾವೆಲ್ಲರೂ ಅನ್ಕೋತೀವಿ. ಮಹಿಳೆಯರಿಗೆ ಸುರಕ್ಷತೆ ಮತ್ತು ವಿದ್ಯಾರ್ಥಿಗಳ ಬಗ್ಗೆನೂ ಕೂಡ ಎಷ್ಟೊಂದು ಕಾಳಜಿ ಇದೆ. ಈ ಪರೀಕ್ಷೆಯಲ್ಲಿ ಯಾರೆಲ್ಲ ಅದು ಒಂದು ಕೆಟ್ಟ ಕೆಲಸ ಮಾಡಿದ್ರೆ ಅವ್ರಿಗೆ ತಕ್ಕ ಶಾಸನವನ್ನು ನಾನು ಮಾಡ್ತೀನಿ ಅಂತ ಕೂಡ ಮೋದಿಜಿಯವರು ಹೇಳಿದ್ದಾರೆ. ಮೊನ್ನೆ ನಾವು ನೋಡ್ಬೋದು, ಎಕ್ಸಾಮ್ ನೀಟ್ ನಡೆಯುವಾಗ ವಿದ್ಯಾರ್ಥಿಯರಿಗೆ ತೊಂದರೆ ಆಗಬಾರ್ದು ಅಂತೇಳಿ ಮೋದಿಜಿಯವರು ಒಂದು ವಿಮಾನ ನಿಲ್ದಾಣದಲ್ಲೇ ಕೂತು ಅವರು ಎಕ್ಸಾಮ್ ಟೈಮ್ ಮುಗಿದ್ಮೇಲೆ ಹೊರಗೆ ಬಂದರು. ಅಂದರೆ ವಿದ್ಯಾರ್ಥಿಗಳ ಬಗ್ಗೆ ಎಷ್ಟೊಂದು ಕಾಳಜಿ ಇದೆ ಅಂತೇಳಿ ನಮಗೆ ತಿಳ್ಕೊಬೋದು ನಾವು. ಅದೇ ನಮ್ಮ ಕರ್ನಾಟಕದಲ್ಲಿ ನೋಡಿದ್ರೆ ಕಾಂಗ್ರೆಸ್ ರ್ಯಾಲಿ ನಡೀತಿತ್ತು. ನೀಟ್ ಎಕ್ಸಾಮ್ ನಡೆಯುವಾಗ ಕಾಂಗ್ರೆಸ್ ರ್ಯಾಲಿ ನಡೀತಿತ್ತು. ಕಾಂಗ್ರೆಸ್ ರ್ಯಾಲಿಯಲ್ಲಿ ಆ ಮಕ್ಕಳಿಗೆ ಲೇಟ್ ಆಗಿದ್ದರೆ ಎಷ್ಟೋ ಜನ ಮಕ್ಕಳು ಈ ಎಕ್ಸಾಮ್ನಿಂದಲೇ ವಂಚಿತರಾಗಿದ್ದಾರೆ. ಇದ್ರ ಮೇಲೆ ನಾವು ತಿಳ್ಕೊಬೋದು ಕಾಂಗ್ರೆಸ್ ಸರ್ಕಾರಕ್ಕೆ ವಿದ್ಯಾರ್ಥಿಗಳ ಮೇಲೆ ಎಷ್ಟೊಂದು ಗೌರವ ಇದೆ ಅಥವಾ ಅಗೌರವ ಇದೆ ಅಂತ ಇದ್ರ ಮೇಲೆ ಗೊತ್ತಾಗುತ್ತೆ ನಮಗೆ. ಅದಕ್ಕಾಗಿ ನಾವು ಎಲ್ಲ ಮಹಿಳೆಯರ ಪರವಾಗಿ ನಮ್ಮ ಬಿಜಾಪುರ ಜಿಲ್ಲಾ ಮಹಿಳಾ ಮೋರ್ಚಾ ಮತ್ತು ನಮ್ಮ ಜಿಲ್ಲಾ ಘಟಕದ ವತಿಯಿಂದ ಇದೊಂದೇನು ಕಾಂಗ್ರೆಸ್ನವ್ರು ಇದೊಂದೇನು ಹುನ್ನಾರ ನಡೆಸಿದ್ದಾರೆ ಅದಕ್ಕೆ ತೀವ್ರವಾಗಿ ನಾವೆಲ್ಲ ಕೂಡ ಖಂಡಿಸ್ತೀವಿ ಅಂತ ಹೇಳಿ ನಾನು 2 ಮಾತುಗಳನ್ನ ಮುಗಿಸ್ತೀನಿ. ಜೈ ಹಿಂದ್.